ಹಾಯ್ ಹಲೋ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಮೊದಲನೇದಾಗಿ ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನಿಮ್ಮ ಕೆಲಸಗಳು ಕೂಡ ತುಂಬಾ ಅದ್ಭುತವಾಗಿ ಹೋಗ್ತಾ ಇದೆ ಅಂತ ಕೂಡ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಒಂದು ಹೊಸ ವರ್ಷ ನಿಮ್ಮ ಲೈಫಲ್ಲಿ ಒಂದು ತುಂಬಾ ದೊಡ್ಡ ಸಕ್ಸಸ್ನ ತರಲಿ, ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಈ ವರ್ಷದಲ್ಲಿ ಈಡೇರಲಿ ಅಂತ ದೇವರಲ್ಲಿ ಕೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಇನ್ಸಿಡೆಂಟ್ ಮನೋಜ್ ಅನ್ನೋರ ಲೈಫಲ್ಲಿ ನಡೆದಂತಹ ಒಂದು ನೈಜ ಘಟನೆ. ಸೊ ಮನೋಜ್ ತನ್ನ ಮನೆಯಲ್ಲಿ 23 ವರ್ಷದ ಮನೋಜ್ ತನ್ನ ಮನೆಯಲ್ಲಿ ಒಬ್ಬನೇ ಇರ್ತಾನೆ. ಇವನಿಗೆ ತಂದೆ ತಾಯಿ ಇರಲ್ಲ. ಸೊ ಇವನ ಒಂದು ಬಾಂಧವ್ಯ ತನ್ನ ರಿಲೇಷನ್ಸ್ ಜೊತೆನೂ ಕೂಡ ಅಷ್ಟಕ್ಕಷ್ಟೇ. ಸೊ ಅಷ್ಟು ಕ್ಲೋಸ್ ಆಗಿ ಅವನ ರಿಲೇಟಿವ್ಸ್ ಜೊತೆ ಕೂಡ ಅವನಿರಲ್ಲ. ಸೊ ಇವನಿಗೆ ತನ್ನ ಫ್ರೆಂಡ್ಸ್ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಇರುತ್ತೆ. ಹಾಗೆ ಇವನು ತನ್ನ ಫ್ರೆಂಡ್ಸನ್ನು ತನ್ನ ಮನೆಗೆ ಕರ್ಕೊಂಡು ಪಾರ್ಟಿ ಮಾಡೋದಾಗಲಿ, ಹಾಗೆ ಅವ್ರ ಜೊತೆ ಹೊರಗಡೆ ಸುತ್ತಾಡೋದಾಗಲಿ ಹೀಗೆ ಮಾಡ್ತಾ ಕಾಲವನ್ನು ಕಳೀತಾ ಇರ್ತಾನೆ. ಸೊ ಒಂದು ದಿನ ಮನೋಜ್ನ ಫ್ರೆಂಡ್ ಸರ್ಕಲಲ್ಲೇ ಇದ್ದ ಒಬ್ಬ ಸ್ನೇಹಿತ ರಮೇಶ್ ಮನೋಜ್ಗೆ ಫೋನ್ ಮಾಡಿ ಹೇಳ್ತಾನೆ, ನಮ್ಮೂರಲ್ಲಿ ಒಂದು ಜಾತ್ರೆ ನಡೀತಾ ಇದೆ, ಆ ಜಾತ್ರೆಗೆ ನೀನು ಖಂಡಿತವಾಗ್ಲೂ ಬರಲೇಬೇಕು, ತಪ್ಪಿಸ್ಲೇಬಾರ್ದು, ಖಂಡಿತವಾಗ್ಲೂ ಬಂದೇ ಬರಬೇಕು ಅಂತ ಅವನು ಮನೋಜ್ಗೆ ಫೋರ್ಸ್ ಮಾಡ್ತಾನೆ. ಸೊ ರಮೇಶ್ನ ಊರಿದ್ದಿದ್ದು ಶಿವಮೊಗ್ಗದಿಂದ ಸುಮಾರು 150 ಕಿಲೋಮೀಟ್ರು, ಕುಣಿಗಲಿಂದ ಸುಮಾರು 5 ಕಿಲೋಮೀಟ್ರ್ ದೂರದಲ್ಲಿದ್ದ ಒಂದು ಫಾರೆಸ್ಟ್ ಏರಿಯಾ ಹತ್ರ ರಮೇಶ್ನ ಊರು ಬರ್ತಾಯಿತ್ತು. ಇವನು ಬೇರೆ ತುಂಬಾ ಫೋರ್ಸ್ ಮಾಡ್ತಾಯಿದ್ದಾನೆ, ಬಿಡೋಕ್ಕೆ ಆಗಲ್ಲ. ಸರಿ ಅಂತ ಹೇಳಿಬಿಟ್ಟು ಮನೋಜ್ ಸೀದಾ ತನ್ನ ಮ್ಯಾನೇಜರ್ ಹತ್ರ, ತಾನು ಕೆಲಸ ಮಾಡ್ತಾಯಿದ್ದ ಕಂಪ್ನಿಯ ಮ್ಯಾನೇಜರ್ ಹತ್ರ ಹೋಗಿ 2 ದಿನ ಅಷ್ಟು ಲೀವ್ ಕೇಳ್ತಾನೆ. ಅದರ ಮ್ಯಾನೇಜರ್ ಹೇಳ್ತಾರೆ, ಕೊಡೋದಕ್ಕಾಗಲ್ಲಪ್ಪ, 2 ದಿನ ಎಲ್ಲ ತುಂಬಾ ಆಯಿತು, ನಿನಗೆ ಗೊತ್ತಿರೋ ಹಾಗೆ ತುಂಬಾ ವರ್ಕ್ ಪೆಂಡಿಂಗ್ ಆಗಿದೆ, ಹೇಗೋ ಅಡ್ಜಸ್ಟ್ ಮಾಡಿಬಿಟ್ಟು 1 ದಿನ ಕೊಡ್ತೀನಿ, 1 ದಿನದಲ್ಲೇ ಬೆಳಗ್ಗೆ ಹೋಗಿಬಿಟ್ಟು ಸಾಯಂಕಾಲ ಮುಗಿಸ್ಕೊಂಡು ಬಾ ಅಂತ ಹೇಳ್ತಾರೆ. ಇವನು ಸರಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ತನ್ನ ಬೈಕ್ನ ತೊಗೊಂಡ್ಬಿಟ್ಟು ಸೀದಾ ತನ್ನ ಪ್ರಯಾಣನ ಶುರು ಮಾಡ್ತಾನೆ ರಮೇಶ್ ಅವರ ಊರಿಗೆ. ಸೊ ಅವನು ರಮೇಶ್ ಊರಿಗೆ ತಲುಪೋದಕ್ಕೆ ಸುಮಾರು 10-11 ಗಂಟೆ ಆಗುತ್ತೆ. ಸೊ ರಮೇಶ್ ಊರಿಗೆ ತಲುಪ್ತಾನೆ. ಅಲ್ಲಿ ಹೋಗಿ ರಮೇಶ್ ಮನೆಗೆ ಹೋಗಿ ಅವನನ್ನು ಭೇಟಿಯಾಗಿ ತನ್ನ ಬೈಕ್ನ ತೊಗೊಂಡು ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆನ ಮಾಡಿಸ್ಕೊಂಡು ಇಬ್ಬರು ಅಲ್ಲಿಂದ ತಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಸೊ ಬೆಳಗ್ಗೆ ಎಲ್ಲ ಊರ ಜಾತ್ರೆನ ನೋಡ್ತಾ ಸಂಜೆ ಆರ್ಕೆಸ್ಟ್ರಾಲಿ ಡ್ಯಾನ್ಸ್ ಮಾಡ್ತಾ ಟೈಮ್ ಹೇಗೋಯ್ತು ಅಂತಲೇ ಇಬ್ರಿಗೂ ಗೊತ್ತಾಗಲ್ಲ. ನೋಡ್ತಾ ಇದ್ದಾಗೇ ಟೈಮ್ ನೋಡಿದ್ರೆ ರಾತ್ರಿ 8:30 ಆಗಿದೆ. ಇದನ್ನು ನೋಡಿ ಮನೋಜ್ಗೆ ಸಿಕ್ಕಾಪಟ್ಟೆ ಗಾಬರಿ ಆಗೋಗುತ್ತೆ. ಯಾಕಂದರೆ ನೆಕ್ಸ್ಟ್ ಡೇ ಅವನು ಆಫೀಸ್ಗೆ ರಿಪೋರ್ಟ್ ಮಾಡಬೇಕಾಗಿತ್ತು, ಅವನ ಹತ್ರ ಟೈಮ್ ಇಲ್ಲ. ಸೊ ಆಗ ಅವನು ಹೇಳ್ತಾನೆ, ಮನೋಜ್ ರಮೇಶ್ಗೆ ಹೇಳ್ತಾನೆ, ಈಗ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ ಮಗ, ನಾನು ಇಲ್ಲಿಂದ ಹೊರಟ್ಬಿಡ್ತೀನಿ, ಈಗ ಹೊರಟ್ರೆ ನಾನು ಒಂದು 11-12 ಗಂಟೆ ಅಂದರೆ ನಾನು ನಮ್ಮ ಊರಲ್ಲಿರ್ತೀನಿ ಅಂತ ಹೇಳ್ತಾನೆ. ಆಗ ರಮೇಶ್ ಬಂದುಬಿಟ್ಟು ತುಂಬ ಕೋಪ ಮಾಡ್ಕೊಂಡು ಹೇಳ್ತಾನೆ, ಏನು ಮಾತಾಡ್ತಾ ಇದೆಯಾ, ಇಷ್ಟೊತ್ತಲ್ಲಿ ಆ ಕಾಡು ದಾರಿಯಲ್ಲಿ ಹೋಗೋದು ತುಂಬ ಸೇಫ್ ಅಲ್ಲ, ಇವತ್ತು ನೀನು ಇಲ್ಲೇ ಹಾಲ್ಟ್ ಆಗು, ನಮ್ಮನೆಯಲ್ಲೇ ಹಾಲ್ಟ್ ಆಗು, ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗು, ಸೇಫಾಗಿ ಹೋಗ್ತೀಯಾ ಅಂತ ಹೇಳ್ತಾರೆ. ಆದರೆ ಮನೋಜ್ ಇದಕ್ಕೆ ಒಪ್ಪಲ್ಲ. ನಾನು ಬೆಳಗ್ಗೆ ತನಕ ಏನಾದರೂ ವೆಯ್ಟ್ ಮಾಡಿ ತಿಂಡಿ ತಿಂದು ಹೋಗೋ ಅಷ್ಟರಲ್ಲೇ ತುಂಬಾ ಟಯರ್ಡ್ ಆಗುತ್ತೆ, ಅಲ್ಲಿಂದ ಆಫೀಸ್ಗೆ ಹೋಗೋದು ತುಂಬ ಕಷ್ಟ ಆಗುತ್ತೆ, ನಾನು ಈಗಲೇ ಆರಾಮಾಗೆ ಗಾಡಿನ ಸ್ಲೋ ಆಗಿ ಓಡಿಸ್ಕೊಂಡು ಆರಾಮಾಗಿ ಹೋಗ್ತೀನಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡು ರಮೇಶ್ ಹತ್ರ ಫೈನಲಿ ಕನ್ವಿನ್ಸ್ ಮಾಡ್ತಾನೆ. ಸೊ ಫೈನಲಿ ಅವ್ರ ಮನೆಯಲ್ಲಿ ಊಟ ಮಾಡಿಬಿಡೋದು ರಾತ್ರಿ 11 ಗಂಟೆ ಆಗುತ್ತೆ. ಇವನಿಗೆ ತುಂಬಾ ಟೆನ್ಷನ್ ಆಗೋಕ್ಕೆ ಶುರು ಆಗುತ್ತೆ. ಇಲ್ಲ ನಾನು ಈಗ ಏನಾದರೂ ಮಾಡಿ ಹೊರಡಲೇಬೇಕು ಅಂತ ಇಮಿಡಿಯೇಟಾಗಿ ತನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾನೆ ತನ್ನ ಊರ ಕಡೆ. ಸೊ ಹಾಗೆ ನಿಧಾನವಾಗಿ ಗಾಡಿನ ರೈಡ್ ಮಾಡ್ತಾ ಶಿವಮೊಗ್ಗದ ಕಡೆ ಹೋಗೋ ರೋಡಲ್ಲಿ ಹೋಗ್ತಾ ಇರ್ತಾನೆ. ಸೊ ಆ ಪೂರ್ತಿ ಹೈವೇ ತುಂಬಾ ಸೈಲೆನ್ಸ್ ಆಗಿತ್ತು. ಈಗ ಇವನು ಹೋಗ್ತಾ ಇರೋ ಟೈಮ್ ಬಂದುಬಿಟ್ಟು 12 ಗಂಟೆ, ರಾತ್ರಿ 12 ಗಂಟೆ ಆಗಿದೆ. ಪೂರ್ತಿ ರೋಡ್ ತುಂಬಾ ಸೈಲೆನ್ಸ್ ಆಗಿದೆ. ಹಿಂದೆ ಮುಂದೆ ಅಕ್ಕಪಕ್ಕ ಯಾವ ಗಾಡಿನೂ ಇಲ್ಲ. ಆ ಪೂರ್ತಿ ಹೈವೇಯಲ್ಲಿ, ಆ ಸೈಲೆನ್ಸಲ್ಲಿ ತುಂಬಿರೋ ಹೈವೇಯಲ್ಲಿ ಒಂದು ಒಪ್ಪಂದೆ ಗಾಡಿ ಕಾಣಿಸ್ತಾ ಇದ್ದಿತ್ತು. ಸೊ ಇವನು ಕೂಡ ಆರಾಮಾಗಿ ಚಿಲ್ ಮಾಡಿಕೊಂಡು ಗಾಡಿನ ನಿಧಾನವಾಗಿ ಹೊಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಸ್ವಲ್ಪ ಹೊತ್ತು ಹೋಗಿ ಸ್ವಲ್ಪ ದೂರದಲ್ಲಿ ಒಂದು 100 ಮೀಟ್ರ್ ದೂರದಲ್ಲಿ ಇವನಿಗೆ ಒಂದು ಲೇಡಿ ಕಾಣಿಸ್ತಾಳೆ. ಲಂಬಾಣಿ ಸ್ಟೈಲಲ್ಲಿ ಡ್ರೆಸ್ಅಪ್ ಆಗಿದ್ಲು, ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ಲು. ಸೊ ಇವನ ಗಾಡಿಗೆ ಅವಳು ಕೈ ಮಾಡ್ತಾ ಇದ್ದಾಳೆ. ಅದು ಯಾವ ಥರ ಅಂದರೆ ಗಾಡಿನ ನಿಲ್ಲಿಸು ಅನ್ನೋ ಥರ ಅವಳು ಒಂದು ಸಿಂಪಲ್ನ ಇಂಡಿಕೇಟ್ ಮಾಡ್ತಾ ಇದ್ದಾಳೆ.
ಇವನಿಗೆ ಸ್ಟಾರ್ಟಿಂಗ್ ತುಂಬಾ ಭಯ ಆಗುತ್ತೆ. ಯಾಕಂದರೆ ಪೂರ್ತಿ ಹೈವೇಯಲ್ಲಿ ಅಕ್ಕಪಕ್ಕ ಯಾವ ಗಾಡಿನೂ ಇಲ್ಲ, ಇವನದೊಬ್ಬಂದೇ ಗಾಡಿ. ಏನಾದರೂ ಲೂಟಿ ಮಾಡೋ ಗ್ಯಾಂಗ್ ಏನಾದರೂ ಇದೆಯಾ ಇದು, ಇಲ್ಲ ನಾನು ಗಾಡಿ ಏನಾದರೂ ನಿಲ್ಲಿಸಿದ್ರೆ ಖಂಡಿತವಾಗ್ಲೂ ನಾನು ತೊಂದರೆಯಲ್ಲಿ ಸಿಗಾಕೋತೀನಿ ಅಂತ ಇವನು ಗಾಡಿನ ನಿಲ್ಲಿಸಬಾರ್ದು ಅಂತ ಡಿಸೈಡ್ ಮಾಡ್ತಾನೆ. ಸೊ ಫಸ್ಟು ಅವನು ಗಾಡಿನ ನಿಲ್ಲಿಸಬಾರ್ದು ಅಂತಲೇ ಡಿಸೈಡ್ ಮಾಡಿರ್ತಾನೆ. ಬಟ್ ಆದರೆ ಅವ್ನ ಮನಸ್ಸಾಕ್ಷಿ ಒಪ್ಪಲ್ಲ ಇದಕ್ಕೆ. ಪೂರ್ತಿ ಒಂದು ಸೈಲೆಂಟಲ್ಲಿ ತುಂಬಿರೋ ಆ ಒಂದು ಇಷ್ಟೋ ಟೈಮ್ ಬೇರೆ 12 ಗಂಟೆ ಆಗಿದೆ, ಆ ಹೈವೇಲಿ ಬೇರೆ ಗಾಡಿಗಳು ಓಡಾಡ್ತಾ ಇಲ್ಲ. ಇಂಥ ಒಂದು ಟೈಮಲ್ಲಿ ಒಂದು ಹುಡುಗಿನ, ಒಂದು ಒಂಟಿ ಹೆಂಗಸನ್ನ ನೋಡದೇ ಇರೋ ಥರ ಹೋಗೋ ತಪ್ಪು ಅಂತ ಹೇಳಿ ತನ್ನ ಒಳ್ಳೆತನನ ತೋರಿಸೋದಕ್ಕೆ ಹೋಗಿ ಅವನು ಆ ಒಂದು ಹೆಂಗಸ ಹತ್ರ ಹೋಗಿ ಆ ಗಾಡಿನ ನಿಲ್ಲಿಸ್ತಾನೆ. ಸೊ ಅವಳ ಹತ್ರ ಹೋಗ್ಬಿಟ್ಟು ಮನೋಜ್ ಕೇಳ್ತಾನೆ, ಏನು ಮೇಡಮ್ ಏನಾದರೂ ಪ್ರಾಬ್ಲಮ್ಮಾ ಅಂತ ಆ ಒಂದು ಲೇಡಿ ಹತ್ರ ಮನೋಜ್ ಕೇಳ್ತಾನೆ. ಆಗ ಆ ಲೇಡಿ ಬಂದುಬಿಟ್ಟು, ಹೌದು ರೀ, ನಾವೊಂದು ಬಸ್ಗೆ ವೆಯ್ಟ್ ಮಾಡ್ತಾಯಿದ್ದೆ, ಆ ಬಸ್ ಇವಾಗ ಮಿಸ್ ಆಗಿ ಹೋಗಿದೆ, ಇಲ್ಲೇ ಪಕ್ಕದಲ್ಲಿರೋ ಒಂದು ಊರಿಗೆ ನನ್ನನ್ನು ಡ್ರಾಪ್ ಮಾಡೋದಕ್ಕಾಗುತ್ತಾ ಅಂತ ಆ ಒಂದು ಲೇಡಿ ಮನೋಜ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾಳೆ. ಅದರಲ್ಲಿ ಏನಿದೆ ಬನ್ನಿ ಮೇಡಮ್ ಅಂತ ಅವನು ತನ್ನ ಬೈಕಲ್ಲಿ ಕೂರಿಸ್ಕೋತಾನೆ. ಸ್ನೇಹಿತರೆ, ಇಲ್ಲಿ ಮನೋಜ್ಗೆ 3 ವಿಷಯದಲ್ಲಿ ಸ್ಟ್ರೇಂಜ್ ಫೀಲ್ ಆಗುತ್ತೆ. ಮೊದಲನೆಯ ವಿಷಯ ಅವನಿಗೆ ಸ್ಟ್ರೇಂಜಾಗಿ ಫೀಲ್ ಆಗಿದ್ದೇನೆಂದರೆ, ಆ ಒಂದು ಲೇಡಿ ಹತ್ರ ಯಾವುದೇ ಲಗೇಜ್ ಆಗಲಿ ಅಥವಾ ಬ್ಯಾಕ್ ಪ್ಯಾಕ್ ಆಗಲಿ ಇರಲಿಲ್ಲ. ಇನ್ನೊಂದು, ಆ ಹುಡುಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ಲು, ಹೌದು, ಆದರೆ ಅವಳ ಬಾಡಿಯಿಂದ ತುಂಬಾ ಕೆಟ್ಟ ಸ್ಮೆಲ್ ಬರ್ತಾಯಿತ್ತು. ಹಾಗೆಯೇ ಥರ್ಡ್ ಮೇನ್ ಏನು ಅಂದರೆ, ಅವಳು ಇವನ ಗಾಡಿ ಮೇಲೆ ಕೂತಾಗ ಏನು ಸ್ವಲ್ಪನೂ ವೇಟೇ ಫೀಲ್ ಆಗ್ತಾ ಇರಲಿಲ್ಲ. ಯಾರಿಗೆ? ಮನೋಜ್ಗೆ. ಗಾಡಿ ಮೇಲೆ ಯಾರೋ ಒಬ್ರು ಕೂತಿದ್ದಾರೆ ಅಂತಲೇ ಅವನಿಗೆ ಫೀಲ್ ಆಗ್ತಾ ಇರಲಿಲ್ಲ. ಸೊ ಈ 3 ವಿಷಯಗಳು ಅವನಿಗೆ ಸ್ಟ್ರೇಂಜಾಗಿ ಫೀಲ್ ಅನಿಸಿದ್ರು. ಅವನು ಇದ್ರ ಬಗ್ಗೆ ಯಾವುದೇ ರಿಯಾಕ್ಷನ್ ಕೊಡದೆ ಸುಮ್ಮನೆ ಗಾಡಿನ ರೈಡ್ ಮಾಡ್ತಾ ಹೋಗ್ತಾ ಇರ್ತಾನೆ. ಸೊ ಹಾಗೆ ಸ್ವಲ್ಪ ದೂರ ಹೋಗ್ತಾ ಇದ್ದಾಗೇ ಆ ಒಂದು ಲೇಡಿ, ಅಂದರೆ ಇನ್ನು ಊರು ಬಂದಿರಲ್ಲ, ಸ್ವಲ್ಪ ದೂರ ಹೋಗ್ತಿದ್ದಂಗೆ ಅಲ್ಲಿ ಒಂದು ಪಾಳು ಬಿದ್ದಿರೋ ಒಂದು ಬಸ್ ಸ್ಟ್ಯಾಂಡ್ ಆ ಒಂದು ಫಾರೆಸ್ಟ್ ಏರಿಯಾದಲ್ಲೇ ಕಾಣಿಸುತ್ತೆ. ಆಗ ಅದನ್ನು ನೋಡಿ ಹಿಂದೆ ಕೂತಿದ್ಲಲ್ಲ ಆ ಲೇಡಿ, ಸ್ವಲ್ಪ ನನಗಿಲ್ಲೇ ಒಂದು ಡ್ರಾಪ್ ಮಾಡ್ತೀರಾ, ನಂದು ಒಂದು ಸ್ವಲ್ಪ ಕೆಲಸ ಇದೆ, ಒಂದು 2 ನಿಮಿಷ ವೆಯ್ಟ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಮನೋಜ್ನ ಅಲ್ಲಿ ಗಾಡಿನ ನಿಲ್ಲಿಸೋ ಥರ ಮಾಡಿ ಅವನ ಕಣ್ಣು ಮುಂದೆನೇ ಆ ಬಸ್ ಸ್ಟ್ಯಾಂಡ್ ಒಳಗಡೆ ಆ ಲೇಡಿ ಹೋಗ್ತಾಳೆ. ಇವನು ಆಚೆ ವೆಯ್ಟ್ ಮಾಡ್ತಾ ಸುಮಾರು ಹೊತ್ತಾಗಿದೆ ಆಲ್ರೆಡಿ. ಸೊ ಅಲ್ಲಿ ಒಳಗಡೆ ಹೋದಂತಹ ಒಂದು ಲೇಡಿ ಒಳಗಡೆ ಹೋಗಿ ತುಂಬ ಹೊತ್ತಾದರೂ ಆಚೆ ಬರ್ತಾಯಿಲ್ಲ. ಸೊ ಇವನಿಗೆ ಈ ಕಡೆ ಊರಿಗೆ ಹೋಗೋದಕ್ಕೆ ತುಂಬಾ ಲೇಟ್ ಆಗ್ತಾಯಿದೆ. ಬೆಳಗ್ಗೆ ಅವನು ಆಫೀಸ್ಗೆ ರಿಪೋರ್ಟ್ ಮಾಡಬೇಕು. ಸೊ ಇವನು ಇದ್ಬಿಟ್ಟು ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾನೆ ಹೊರಗಡೆಯಿಂದಾನೆ. ಎಷ್ಟೊತ್ತಾಯಿತು ಬನ್ನಿ ಮೇಡಮ್, ಏನು ಮಾಡ್ತಾಯಿದ್ದೀರಾ ಅಂತ ಕೇಳ್ತಾನೆ. ಆದರೆ ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರೋದಿಲ್ಲ. ಸೊ ಹಾಗೆ ಒಂದು ಸುಮಾರು 4-5 ಸತಿ ಕಿರ್ಚಾದ್ಮೇಲೆ ತನ್ನ ಗಾಡಿ ಹೆಡ್ಲೈಟ್ನ ಫೋಕಸ್ ಆ ಒಂದು ಬಸ್ ಸ್ಟ್ಯಾಂಡ್ ಕಡೆ ಆ ಒಂದು ಎಂಟ್ರೆನ್ಸ್ಗೆ ಫೋಕಸ್ ಮಾಡಿ ನೋಡ್ತಾನೆ. ಒಳಗಡೆ ಯಾರೂ ಇರೋದಿಲ್ಲ. ಮತ್ತು ಇವನು ಇನ್ನೂ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾನೆ. ಮೇಡಮ್, ನನಗೆ ತುಂಬಾ ಲೇಟ್ ಆಗ್ತಾಯಿದೆ, ಬನ್ನಿ, ನಾನು ನಾಳೆ ಆಫೀಸ್ಗೆ ರೀಚ್ ಆಗಬೇಕು ಅಂತ ಜೋರಾಗಿ ಕಿರಿಸ್ತಾನೆ. ಹಾಗೆ ಸ್ವಲ್ಪ ಹೊತ್ತು ಇನ್ನೂ ಒಂದು 3-4 ಸತಿ ಕಿರ್ಚ್ ಆದಮೇಲೆ ಆ ಒಳಗಡೆಯಿಂದ ಒಂದು ಕ್ರೀಪಿ ಸೌಂಡ್ ಬರುತ್ತೆ. ಅಲ್ಲಿ ಗಾಡಿಯಲ್ಲಿ ಕೂತು ಏನೋ ಮಾಡ್ತಾ ಇದೆಯಾ, ಗಾಡಿಯಿಂದ ಇಳಿದು ಇಲ್ಲಿ ಒಳಗಡೆ ಬಾರೋ ಅಂತ ಒಂದು ಮಿಸ್ಟೀರಿಯಸ್ ಕ್ರೀಪಿ ವಾಯ್ಸ್ ಅವನಿಗೆ ಬರುತ್ತೆ. ಇವನಿಗೆ ಕಂಪ್ಲೀಟ್ ಮೀಟ್ರ್ ಆಫ್ ಆಗಿ ಗಾಡಿನ ಎದ್ನೋ ಬಿದ್ನೋ ಅಂತ ಸ್ಟಾರ್ಟ್ ಮಾಡಿ ಸೀದಾ ಅಲ್ಲಿಂದ ಎಷ್ಟು ಫಾಸ್ಟಾಗಿ ಹೊಡಿತಾನೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಅಷ್ಟು ಫಾಸ್ಟಾಗೆ ಮನೋಜ್ ಗಾಡಿನ ರೈಡ್ ಮಾಡಿಕೊಂಡು ಅವನ ಊರಿಗೆ ತಲುಪ್ತಾನೆ. ಮನೆಗೆ ತಲುಪಿ ಅವನಿಗೆ ರಾತ್ರಿ ಹೊತ್ತು ಮಲ್ಕೋದಕ್ಕೂ ಆಗ್ತಿಲ್ಲ ಈ ಒಂದು ಇನ್ಸಿಡೆಂಟ್ನ ನೆನೆಸ್ಕೊಂಡು. ಈ ಒಂದು ಇನ್ಸಿಡೆಂಟ್ ಅವನಿಗೆ ತುಂಬಾ ಹಾಂಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಡೇ ಎದ್ದುಬಿಟ್ಟು ಮನೋಜ್ ಎಲ್ಲ ಸ್ನಾನ ಮಾಡಿಕೊಂಡು ತಿಂಡಿ ತಿಂದು ತಾನು ನಂಬಿರೋ ಅಂತಹ ಒಬ್ಬರು ಸ್ವಾಮೀಜಿ ಹತ್ರ ಹೋಗಿ ನಡೆದಿದ್ದೆಲ್ಲ ಅವರಿಗೆ ಹೇಳ್ತಾನೆ. ಆಗ ಆ ಸ್ವಾಮೀಜಿ ಹೇಳಿದ್ದು ಇನ್ನೂ ಕ್ರೀಪಿಯಾಗಿರುತ್ತೆ. ಅವ್ರೇನು ಹೇಳ್ತಾರೆ ಅಂದರೆ, ನೆನ್ನೆ ನೀನು ನಿಮ್ಮ ಸ್ನೇಹಿತನ ಮನೆಗೆ ಹೋಗಿ ನಿನ್ನ ಗಾಡಿನ ಪೂಜೆ ಮಾಡಿಸಿದ್ದು ತುಂಬಾ ಒಳ್ಳೆಯದಾಯಿತು. ಆ್ಯಂಡ್ ಇವತ್ತು ನೀನು ಬದುಕಿ ಈ ಒಂದು ಪ್ರಪಂಚನ ನೋಡ್ತಿದ್ದೀಯ ಅಂದರೆ ನೆನ್ನೆ ಮಾಡಿಸಿರೋ ಆ ಒಂದು ಪೂಜೆಯಿಂದಾನೆ ಅಂತ ಅವ್ರು ಹೇಳ್ತಾರೆ. ಆ್ಯಕ್ಚುಲಿ
ಅವತ್ತು ಆ ನೈಟು ಏನಾಗಿತ್ತು ಅಂದರೆ ಆ ಒಂದು ಪಿಶಾಚಿ ಏನಿದೆ ಇವನ ಗಾಡಿನ ಹತ್ತೇ ಇಲ್ಲ, ಅದು ಇವನನ್ನು ಫಾಲೋ ಮಾಡಿದ್ದಷ್ಟೆ. ಆ್ಯಂಡ್ ಆ ಒಂದು ಬಸ್ ಸ್ಟ್ಯಾಂಡಲ್ಲಿ ಇವನನ್ನು ಗಾಡಿಯಿಂದ ಇಳಿಸಿ ಕರೆಯೋದಕ್ಕೆ ಅದು ತುಂಬಾ ಸಾಹಸ ಮಾಡ್ತು ಅಂತ ಆ ಸ್ವಾಮೀಜಿ ಇವನಿಗೆ ಹೇಳ್ತಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಹೋಪ್ಫುಲಿ ನಿಮ್ಗೆ ಈ ಒಂದು ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಕತೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಈ ಒಂದು ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನ ಮರಿಬೇಡಿ. ಒಂದು ವೇಳೆ ಕತೆ ಇಷ್ಟ ಆಗದೆ ಇದ್ದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ 10K ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಕ್ಲೋಸ್ ಆಗಿದ್ದೀವಿ. ಬೇಗ ಬೇಗ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.